ಅಮೆಜಾನ್ ಸ್ವಿಗ್ಗಿ ಆ್ಯಪ್ಗಳ ಫುಡ್ ಲೈಸೆನ್ಸ್ ರದ್ದುಗೊಳಿಸಲಾಗಿದೆ. ತಾತ್ಕಾಲಿಕವಾಗಿ ಹಲವು ಆ್ಯಪ್ಗಳ ಲೈಸೆನ್ಸ್ ಅನ್ನ ರದ್ದುಗೊಳಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶವನ್ನು ಹೊರಡಿಸಿದೆ. ದತ್ತೂರಿ ಹಣ್ಣು ಮಾರಾಟ ಹಿನ್ನೆಲೆ ಈ ರೀತಿಯಾದ ಒಂದು ಅಗತ್ಯ ಕ್ರಮಗಳನ್ನು ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ. ಇ ಕಾಮರ್ಸ್ ಸೈಟ್ಗಳಲ್ಲಿ ದತ್ತೂರಿ ಹಣ್ಣು ಮತ್ತು ಅದರ ಬೀಜವನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ದತ್ತೂರಿ ಹಣ್ಣು ಹಾಗೂ ಅದರ ಬೀಜವನ್ನು ಮಾರಾಟ ಮಾಡಬಾರದು ಅಂತೇಳಿ ಈಗ ಸೂಚನೆಯನ್ನು ಕೊಟ್ಟಿದೆ. ಇ ಕಾಮರ್ಸ್ ಆ್ಯಪ್ ಸ್ವಿಗ್ಗಿ, ಅಮೆಜಾನ್, ಬಿಗ್ ಬಾಸ್ಕೆಟ್, ಇನ್ಸ್ಟಾಮಾರ್ಟ್ ಸೇರಿದಂತೆ ಹಲವು ಇ ಕಾಮರ್ಸ್ ಆ್ಯಪ್ಗಳ ಫುಡ್ಡನ್ನು ಈಗ ಫುಡ್ ಲೈಸೆನ್ಸ್ನ ರದ್ದುಗೊಳಿಸಲಾಗಿದೆ. ದತ್ತೂರಿ ಹಣ್ಣು ಮಾರಾಟ ಜೊತೆಗೆ ಮಾರಾಟದ ಪ್ರದರ್ಶನ ಮಾಡಬಾರ್ದು, ಜೊತೆಗೆ ಅದರ ಬೀಜವನ್ನು ಕೂಡ ಮಾರಾಟ ಮಾಡಬಾರ್ದು ಅಂತೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್, ಇನ್ಸ್ಟಾಮಾರ್ಟ್ ಸೇರಿದಂತೆ ಕೆಲವು ಇ ಕಾಮರ್ಸ್ ಆ್ಯಪ್ಗಳೇನಿದ್ದಾವೆ, ಇದು ದತ್ತೂರಿ ಹಣ್ಣಿನ ಎಫೆಕ್ಟ್ ಆಗಿ ತಾತ್ಕಾಲಿಕವಾಗಿ ಅದರ ಲೈಸೆನ್ಸ್ ರದ್ದುಗೊಳಿಸಲಾಗಿದೆ. ನಿಜವಾದ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಈ ಆ್ಯಪ್ಗಳ ಲೈಸೆನ್ಸನ್ನು ಈಗ ರದ್ದುಗೊಳಿಸಲಾಗಿದೆ? ಯಾಕಂತ ಹೇಳಿದ್ರೆ ದಿನನಿತ್ಯ ಕೂಡ ಲಕ್ಷಾಂತರ ಜನ ಈ ಆ್ಯಪ್ಗಳನ್ನು ಬಳಸ್ತಾ ಇರ್ತಾರೆ. ಈಗ ಲೈಸೆನ್ಸ್ ರದ್ದುಗೊಳಿಸಿದ್ರೆ ಬಹುಶಃ ಅದು ಸರ್ವಿಸ್ ಮೇಲೆ ಎಫೆಕ್ಟ್ ಆಗ್ಬೋದಲ್ವಾ? ಯಾವ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರ ಚಂದನ? ಭಾರತ್, ನೀವು ಹೇಳಿದಾಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಆಪ್ ಗಳನ್ನ ಬಳಸ್ತಾರೆ. ಅದರಲ್ಲೂ 10 minutes ಡೆಲಿವರಿ ಅನ್ನುವಂತ ಕಾನ್ಸೆಪ್ಟ್ ಬಂದ ಮೇಲಂತೂ ಜನ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆದ್ರೆ ಈಗ ಈ ಪ್ರಕರಣವನ್ನ ಗಮನಿಸಿದಾಗ ಈ ಒಂದು ಆಪ್ ಗಳಲ್ಲಿ ದತ್ತೂರಿ ಹಣ್ಣನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂತ ವಿಚಾರವನ್ನ ಈಗ ಆರೋಗ್ಯ ಇಲಾಖೆ ಬಹಿರಂಗ ಪಡಿಸಿರುವಂತದ್ದು. ಎಸ್ಪೆಷಲಿ ದತ್ತೂರಿ ಹಣ್ಣು ಇಟ್ಸ್ ಅ ಪಾಯ್ಸನಸ್ ಫ್ರೂಟ್. ಯಾರು ಕೂಡ ಅದನ್ನ ಸೇವನೆ ಮಾಡಬಾರದು ಅಂತ ಹೇಳಲಾಗಿತ್ತು. ಅದರ ಮಾರಾಟವನ್ನ ನಿಷೇಧ ಮಾಡಲಾಗಿತ್ತು. ಯಾಕಂದ್ರೆ ಆ ಹಣ್ಣನ್ನ ತಿಂದ ತಕ್ಷಣ 30ರಿಂದ 1 ಗಂಟೆ ಒಳಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಅಂದ್ರೆ ಕಣ್ ಮಂಜಾಗೋದು, ಸುಸ್ತಾಗೋದು, ಓಡಾಡೋದಕ್ಕೂ ಕೂಡ ಕಷ್ಟ ಆಗೋದು, ಇಂಥ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ. ಈ ನಿಟ್ಟಿನಲ್ಲಿ ದತ್ತೂರಿ ಹಣ್ಣನ್ನ ಸೇವನೆ ಮಾಡಬಾರದು ಅನ್ನುವಂತ ಒಂದು ನಿರ್ದೇಶನ ಇರುತ್ತೆ. ಆದ್ರೂ ಕೂಡ ಅಮೆಜಾನ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಇನ್ಸ್ಟಾಮಾರ್ಟ್ ಹಾಗೂ ಬಿಗ್ ಬಾಸ್ಕೆಟ್ ಇ ಕಾಮರ್ಸ್ ಆಪ್ ನ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಹಣ್ಣನ್ನ ಮಾರಾಟ ಮಾಡಲಾಗ್ತಾ ಇರುತ್ತೆ. ಹೀಗಾಗಿ ಅಂತ ಆಪ್ಗಳ ಲೈಸೆನ್ಸ್ ಅನ್ನ ಈಗ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿರುವಂತದ್ದು. ಕೇವಲ ಇ ಕಾಮರ್ಸ್ ಆಪ್ಗಳ ಲೈಸೆನ್ಸ್ ಮಾತ್ರ ಅಲ್ಲ, ಆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಡೀಲರ್ಸ್ಗಳು, ಅವರ ಕಂಪನಿಯ ಹಾಗೂ ಏಜೆನ್ಸಿಯ ಕೂಡ ಬಂದ್ ಮಾಡಲಾಗಿರುವಂತದ್ದು. ಈಗ ಅವರಿಗೆ ಒಂದು ವಿವರಣೆಯನ್ನ ಕೇಳಿರುವಂತ ಕೆಲಸವನ್ನ ಇಲಾಖೆ ಮಾಡ್ತಾ ಇದೆ. ಅಂದ್ರೆ ನೀವು ಯಾವ ಕಾರಣಕ್ಕಾಗಿ ದತ್ತೂರಿ ಹಣ್ಣನ್ನ ಸೇರ್ಪಡೆ ಮಾಡಿದೀರಾ, ಇದನ್ನ ಈಗಲೇ ರಿಮೂವ್ ಮಾಡಬೇಕು ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು. ಆದ್ರೆ ಅಮೆಜಾನ್ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡಿಲ್ಲ. ಇನ್ನಿತರ ಇ ಕಾಮರ್ಸ್ ಆಪ್ಗಳ ಕಂಪನಿಗಳು ಕೊಟ್ಟಿರುವಂತ ವಿವರಣೆ ಸಮಂಜಸವಾಗಿಲ್ಲ ಅಂತ ತಾತ್ಕಾಲಿಕವಾಗಿ ಲೈಸೆನ್ಸ್ ಅನ್ನ ಬಂದ್ ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಆ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈ ಜಾಹೀರಾತನ್ನ, ಫೋಟೋವನ್ನ ರಿಮೂವ್ ಮಾಡಬೇಕು. ಅದಾದ್ಮೇಲೆ ನಾವು ಲೈಸೆನ್ಸ್ ಅನ್ನ ಬ್ಯಾನ್ ಅನ್ನ ತೆಗಿತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಭರತ್, ಧನ್ಯವಾದ ಚಂದನ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.